ನಾನೊಂದು ಸರಿ ಇಂಜಿನಿಯರಿಂಗ್ ಪಾಸ್ ಆದಮೇಲೆ UPSC ಮಾಡಬೇಕು ಅಂತ ನಿರ್ಧಾರ ಪಟ್ಟಿದ್ವಿ. ಆ ಮೊದಲನೇ ವರ್ಷದ ಪ್ರಿಲಿಮಿನರಿ ಕಟ್ ಆಫ್ ಇದ್ದಿದ್ದು 190 ಚಿಲ್ಲೆ. ನನಗೆ ಬಂದಿದ್ದು 188 ಮಾರ್ಕ್ಸ್. ಪ್ರಿಲಿಮಿನರಿ ಎಕ್ಸಾಮಲ್ಲಿ ನಾನು ಪಾಸ್ ಆಗೋಕ್ಕಾಗಲಿಲ್ಲ. ಎರಡನೇ ವರ್ಷ ಅದು 2013ರಲ್ಲಿ ನಮ್ಮದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲೇ ಕಟ್ ಆಫ್ 241 ಮಾರ್ಕ್ಸ್ ಇತ್ತು, 241. ನನಗೆ ಮತ್ತೆ ಮಾರ್ಕ್ಸ್ ಬಂದಿದ್ದು 239. ಮೂರನೇ ಸರಿನೂ ಕಟ್ ಆಫ್ 206 ಇತ್ತು, ನನಗೆ 204 ಮಾರ್ಕ್ಸ್ ಬಂತು. 3 ವರ್ಷದಲ್ಲಿ 3 ಸರಿನೂ ಕೂಡ 2 ಮಾರ್ಕ್ಸಿಂದ ನನಗೆ ಮೊದಲನೇ ಹಂತ ತಲುಪೋದಕ್ಕಾಗಲಿಲ್ಲ. 4ನೇ ವರ್ಷ ಮತ್ತೊಮ್ಮೆ ಟ್ರೈ ಮಾಡಿದ್ವಿ. 4ನೇ ವರ್ಷ ಪ್ರಿಲಿಮಿನರಿ ಕೂಡ ಆಯಿತು, ಮೇನ್ಸ್ ಕೂಡ ಆಯಿತು. ಇಡೀ ದೇಶಕ್ಕೆ 48ನೇ ರ್ಯಾಂಕ್ ಬಂದೆ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದೆ. ಇಂಥ ಒಂದು ಕಾರ್ಯಕ್ರಮ, ಎಸ್ಪೆಷಲಿ ಮಕ್ಕಳ ಜೊತೆ ನೇರವಾಗಿ ನಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟು, ಅದರಲ್ಲೂ UPSC, KPSC ಹಾಗೂ ಯಾವುದೇ ರೀತಿ ಒಂದು ಪರೀಕ್ಷೆಗೆ ಅವರಿಗೆ ಹೈಸ್ಕೂಲು ಮತ್ತು ಕಾಲೇಜ್ ಸಮಯದಿಂದನೇ ಪ್ರಿಪೇರ್ ಮಾಡುವಂಥ ಒಂದು ಪ್ರಯತ್ನ ಏನಿದೆ, ಇದು ಬಹಳಷ್ಟು ಕಡೆ ಆಗೋದಿಲ್ಲ. ಈವನ್ ಬೆಂಗಳೂರಂಥ ತುಂಬ ದೊಡ್ಡ ನಗರಿಯಲ್ಲೂ ಕೂಡ ಹೈಸ್ಕೂಲು ಮತ್ತು PUದಲ್ಲಿ ನಡೀತಿರ್ಬೇಕಾದ್ರೆ ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡಿಗ್ರಿ ಆದಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವನೆ ಕೂಡ ಈಗಲೂ ಕೂಡ ಇರ್ತದೆ. ಇವಾಗ ಜಸ್ಟ್ ಈ ನ್ಯಾವಿಗೇಟರ್ ರೋಡ್ ಮ್ಯಾಪ್ ಟು UPSC ಎಕ್ಸಾಮಿನೇಷನ್ ಅನ್ನೋದನ್ನ ನಾವೇನು ಲಾಂಚ್ ಮಾಡಿದ್ದೀವಿ ಎಲ್ಲ ಗಣ್ಯಮಾನ್ಯರ ಜೊತೆಗೆ. ಸ್ನೇಹಿತರೆ, ಈ ಥರ ಒಂದು ಪ್ರಯತ್ನ ನಾವು ಓದ್ತಿರ್ಬೇಕಾರೆ, ಅಂದರೆ ನಾನಿದು ಹೇಳ್ತಾ ಇರೋದು 2013, 14, 15 ಆ ಸಮಯದಲ್ಲಿ ಯಾವುದೇ ಒಂದು ಅವಕಾಶ ಕೂಡ ಇರಲಿಲ್ಲ. ನಮಗೆ UPSC ಅಂದರೆ ಏನು ಅಂತ ಜಸ್ಟ್ ಇದರಲ್ಲಿ ಅದ್ರದ್ದು ಫುಲ್ ಫಾರ್ಮ್ ಕೂಡ ಇನಿಷಿಯಲಿ ಗೊತ್ತಿರೋದಿಲ್ಲ. ಅದ್ರದ್ದು ಕನ್ನಡದ್ದೇನು, KPSC ಅಂದರೆ ಏನು, UPSCಗೂ KPSCಗೂ ಏನು ಡಿಫ್ರೆಂಟ್, ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೂ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಬೇರೆ ಯಾವುದೇ ಒಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೂ ಏನು, ರ್ಯಾಂಕ್ಸ್ ಅಂದರೆ ಏನು, ಮೊದಲೇ ರ್ಯಾಂಕ್ ಬಂದವನಿಗೂ ಕೊನೆ ರ್ಯಾಂಕ್ ಬಂದವನಿಗೂ ಏನು ಇಷ್ಟದು, ಎಷ್ಟು ಜನ ಎಕ್ಸಾಮ್ ಬರೀತಾರೆ, ಯಾವ್ಯಾವ ರೀತಿ ಎಕ್ಸಾಮಲ್ಲಿ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಏನು, ಮೇನ್ಸ್ ಅಂದರೆ ಏನು, ಇಂಟರ್ವ್ಯೂ ಹೇಗಾಗ್ತದೆ, ಇದು ಯಾವುದು ನಮಗೆ ಲಭ್ಯತೆ ಇರ್ತಿರ್ಲಿಲ್ಲ ಆವಾಗ. ಬಟ್ ಇವಾಗ ಜಸ್ಟ್ ನಾನು ನೋಡ್ತಿರ್ಬೇಕಾದ್ರೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನಮ್ಮ ಇದರಿಂದ. ಇದು ಬರೀ ಇಷ್ಟು ಜನ ಮಕ್ಕಳು ಅಲ್ಲದೆ ಯಾರ್ಯಾರಿಗೆ ಇದಕ್ಕೆ ಅವಕಾಶ ಸಿಗ್ತದೆ, ಇದು ಎಲ್ಲರಿಗೂ ಅದನ್ನು ತಲುಪಬೇಕು. ಇನ್ಫ್ಯಾಕ್ಟ್ ಪ್ರತಿ ಸ್ಕೂಲಲ್ಲೂ ಕೂಡ ಇದು ತಲುಪಬೇಕಾಗ್ತದೆ. ಅಂಥ ಒಂದು ಒಳ್ಳೆಯ ಪ್ರಯತ್ನ ಇದರಲ್ಲಿ ಇದು ಆಗುತ್ತೆ. ಮತ್ತೊಮ್ಮೆ ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು? ನಾರ್ಮಲಿ ನಮ್ಮ ಸ್ಪರ್ಧಾ ಪರೀಕ್ಷೆ ಅಂತ ಏನು ಹೇಳ್ತೀವಿ, ಅಥವಾ ಸ್ಪರ್ಧಾತ್ಮಕತೆ ಹೆಚ್ಚುವಂಥ ಇಂಥ ಪರೀಕ್ಷೆಗಳಂದರೆ ಏನು ಎಕ್ಸಾಕ್ಟ್ಲಿ? ಜಸ್ಟ್ ಒಂದು ಸಣ್ಣದಾಗಿ ನಮಗೆ ಅಂಕಿ ಅಂಶಗಳನ್ನ ಕೊಡ್ತೀವಿ. ಇವತ್ತಿಗೂ ಸಹ ಈ ಒಂದು UPSC ಅಂತ ಏನು ಹೇಳ್ತೀವಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಒಂದು ಎಕ್ಸಾಮಲ್ಲಿ ಪ್ರತಿ ವರ್ಷ 11ರಿಂದ 12 ಲಕ್ಷ ಜನ ಬರೀತಾರೆ ಅಂದಾಜು. ಕೆಲವೊಂದು ಸರಿ 13-14 ಲಕ್ಷ ಜನ ತನಕನೂ ಬರೀತಾರೆ. ಈ 11ರಿಂದ 12 ಲಕ್ಷ ಜನದಲ್ಲಿ ಒಂದು ವರ್ಷದ ಈ ಒಂದು ಪರೀಕ್ಷೆಯ ನಂತರ ಸೆಲೆಕ್ಷನ್ ಆಗೋದು ಬರೀ 1000ದಿಂದ 1100 ಜನ ಮಾತ್ರ. ಬರೀ 1000ದಿಂದ 1100 ಜನ ಮಾತ್ರ. ಅಂದರೆ ನೀವು ಲೆಕ್ಕ ಹಾಕ್ಬೋದು, 1:1000. ನೀವು 1000 ಸರಿ ಕಲ್ಲು ಹೊಡೆದ್ರೆ 1 ಸರಿ ಕಲ್ಲು ನಿಮ್ಮ ಗುರಿ ತಲುಪುವಂಥ ಒಂದು ಇದು. ಆದರೆ ಬಹಳಷ್ಟು ಜನ ಧೃತಿಗೆಡದೆ ಆ 1000 ಕಲ್ಲುಗಳನ್ನ ಹೊಡೆಯುವಂಥ ಪ್ರಯತ್ನ ಪಟ್ಟೇ ಪಡ್ತಾರೆ. ಯಾಕಂದರೆ ಅದು ನಮ್ಮ ಧ್ಯೇಯ. ಇವತ್ತು ಈ ಒಂದು ಶಿಕ್ಷಣ ಅನ್ನೋದ್ರ ಬಗ್ಗೆ ಇವತ್ತು ಭಾಳಷ್ಟು ಚೆನ್ನಾಗಿ ಮಾತಾಡಿದರು ಸ್ನೇಹಿತರೆ. ಶಿಕ್ಷಣ ಅನ್ನೋದು 1ರಿಂದ 10ನೇ ತರಗತಿ ತನಕ, ನಂತರ 11ರಿಂದ 12, ನಂತರ ಯಾವುದೋ ಒಂದು ಡಿಗ್ರಿ ಮಾಡಿ ಕೆಲಸ ಮಾಡಿ ನಾವು ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ. ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಹೇಗೆ ನಮಗೆ ಹೇಳ್ಕೊಡ್ತಾರೆ, ಅದು ಆ್ಯಕ್ಚುಲಿ ನಿಜವಾದ ಶಿಕ್ಷಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಭಾಳಷ್ಟು ಕತೆಗಳು ಕೇಳ್ತೀವಿ. ನಾವು ಎಥಿಕ್ಸ್ ಅಂತ ಒಂದು ಇದು ಮಾಡ್ತಿದ್ವಿ, ಮಾರಲ್ ಸೈನ್ಸ್ ಅಂತ ನಮಗೆ ಇವಾಗಲೂ ಇದು ಬರ್ತದೆ. ಇದರಲ್ಲಿ ನಮ್ಮದು ಹೇಗೆ ಇದು ಅಂತ ಹೇಳಿದ್ರೆ, ಇದು ಒಂದು ಸಣ್ಣ ಕತೆ. ಇದರಲ್ಲಿ ನನಗೆ ಮೀನು ಕೊಡು ಅಂತ ಹೇಳ್ಬಿಟ್ಟು ಒಬ್ಬ ಮೀನುಗಾರ ಇದತ್ರ ಹೋಗ್ತಾನಂತೆ. ಆತ ಬರೀ ಮೀನನ್ನೇ ಅವನಿಗೆ ಕೊಟ್ಟರೆ ಒಂದು ಹೊತ್ತಿನ ಊಟ ಅಷ್ಟೇ ಆಗ್ತದೆ. ಒಂದು 4-5 ಮೀನು ಕೊಟ್ಟರೆ ಒಂದು ದಿನದ ಆಗ್ತದೆ. ಮೇ ಬಿ ಒಂದು ಬುಟ್ಟಿಯಷ್ಟು ಮೀನು ಕೊಟ್ಟರೆ ಅವನಿಗೆ ಒಂದು ವಾರಕ್ಕಾಗ್ತದೆ. ಆದರೆ ಮೀನನ್ನು ಹೇಗೆ ಹಿಡಿಬೇಕು, ಗಾಳನ ಹೇಗೆ ಹಾಕಬೇಕು, ಯಾವ ರೀತಿ ಮೀನನ್ನು ಹಿಡಬೇಕು ಅಂತ ಹೇಳಿದ್ರೆ ಅವನು ಮತ್ತು ಅವನ ಕುಟುಂಬ ಇಡೀ ಅವ್ರಿಗೆ ಬದುಕಿರೋ ತನಕ ಮೀನು ಹಿಡಿಯೋದನ್ನು ಕಲಿತಾರೆ. ಅವರು ಹೊಟ್ಟೆ ತುಂಬ ಇದಾಗ್ತದೆ. ಇದು ನಮಗೆ ಶಿಕ್ಷಣ ಅಂಥದ್ದು. ನೀವು ಮತ್ತು ನಿಮ್ಮ ಕುಟುಂಬದವರು ಮತ್ತು ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಎಲ್ಲ ಅಕ್ಕಪಕ್ಕದ ಜನರು ಯಾವ ರೀತಿ ಇದರಲ್ಲಿ ಬದುಕಬೇಕು, ಯಾವ ರೀತಿ ಸರಿ ತಪ್ಪು ಅಂತ ತಿಳ್ಕೊಂಡು ನಾವು ಮಾಡಬೇಕು, ಅದು ಆ್ಯಕ್ಚುಲಿ ನಿಜವಾದ ಶಿಕ್ಷಣ ಸ್ನೇಹಿತರೆ. ಅದು ಇವತ್ತಿನ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಶಿಕ್ಷಣ ಅಲ್ಲದೆ ನಮಗೆ ಆ್ಯಕ್ಚುಲಿ ನೈತಿಕತೆ ಇರುವಂಥ, ನಮಗೆ ಒಳ್ಳೆ ಸದೃಢವಾಗಿರುವಂಥ ಒಬ್ಬ ಇವತ್ತಿನ
ಪ್ರತಿನಿಧಿಯಾಗಿ, ಶಿಕ್ಷಣದ ಪ್ರತಿನಿಧಿಯಾಗಿ ನಮ್ಮನ್ನು ಹೊರಹೊಮ್ಮಿಸುವಂಥ ಶಿಕ್ಷಣ ನಮಗೆ ಬೇಕು ಅಂತ ಹೇಳ್ತೀನಿ. ಸೊ ಇವತ್ತೆಲ್ಲರೂ ತಾವು ಇಲ್ಲಿ ಬಂದಿದ್ದೀರಿ. ಯಾರ್ಯಾರು ಯಾವ್ಯಾವ ಎಕ್ಸಾಮ್ ತೊಗೊಂಡು ಮುಂದೆ ಎಂತೆಂಥ ದೊಡ್ಡ ಹುದ್ದೆಗಳಿಗೆ ಹೋಗ್ತೀರಿ ಗೊತ್ತಿಲ್ಲ. ಬಟ್ ನೀವು ಯಾವುದೇ ಹುದ್ದೆ ತೊಗೊಂಡು ಅಥವಾ ಯಾವುದೇ ಒಂದು ಕನಸು ಕಂಡ್ರು ಅದು ಸಾಕಾರಗೊಳ್ಳಿ ಅಂತ ನಾನೊಂದು ಆಶಿಸ್ತೀನಿ. ಈ ಒಂದು ವೇದಿಕೆ ಮೇಲೆ ಇಟ್ಕೊಂಡು ನಾನೊಂದು ಸಣ್ಣ ಒಂದು ಉದಾಹರಣೆ ಯಾವಾಗಲೂ ಕೊಡ್ತೀನಿ. ಯಾಕಂದರೆ ಈ ಒಂದು UPSC ಓದಿ ನಾನು ಇವತ್ತಿಗೆ ಬರಬೇಕು ಅಂತ ಹೇಳಿದ್ರೆ ನನಗೆ ನನ್ನ ಚಿಕ್ಕಂದಿನಿಂದ ನನ್ನ ತಂದೆ ತಾಯಿ ಅಲ್ದಲೆ ನನಗೆಲ್ಲರಿಗೂ ಕೂಡ, ನಮ್ಮೆಲ್ಲರಿಗೂ, ನನ್ನಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲೂ ಕೂಡ ಇರುವಂಥವ್ರದ್ದು ನಮಗೆ ಹೇಳಿಕೊಟ್ಟಂಥ ಶಿಕ್ಷಕರು, ಅವರನ್ನು ನಾನು ಈ ವೇದಿಕೆಯಲ್ಲಿ ಎಲ್ಲರನ್ನೂ ಕೂಡ ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮಾಡ್ತಿರ್ಬೇಕಾದ್ರೆ ನನಗೆ ಸಣ್ಣದಾಗಿ 2ನೇ ಕ್ಲಾಸಿಂದ ಹಿಡಿದು ನಾನು ಇಂಜಿನಿಯರಿಂಗ್ ಮಾಡೋ ತನಕ ಬಹಳಷ್ಟು ಶಿಕ್ಷಕರು ನನ್ನ ಈ ಒಂದು ಏಳಿಗೆಗೆ ಕಾರಣರು. ಅವರೆಲ್ಲರ ಹೆಸರು ಹೇಳೋದಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಒಬ್ಬರನ್ನ ಮಾತ್ರ ನಾವು ಇದು ಮಾಡ್ತೀವಿ. ನಮ್ಮಲ್ಲಿ ಒಬ್ಬರು ಶಿಕ್ಷಕರಿದ್ದರು. ನಾವು ಕೊಪ್ಪದಲ್ಲಿ ನಂದು 2ನೇ ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾರೆ ಭಾಳಷ್ಟು ಜನ ನಮ್ಗೆ ಇದೇ ರೀತಿ ಮಳೆ ಬರಬೇಕಾದ್ರೆ ನಾವು ಮನೆಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಪದ್ಯದಲ್ಲಿ. ಆವಾಗ ನಮ್ಮ ಶಿಕ್ಷಕರು ಬರೋರು ಯಾರ್ಯಾರು ಊಟ ತಂದಿದ್ದಾರೆ ಅಥವಾ ಊಟ ತರೋಕ್ಕಾಗ್ತಿರ್ಲಿಲ್ಲ. ಅವರು ಒಂದು ಏನು ತಂದಿರೋ ಊಟದಲ್ಲಿ ನಮ್ಮೆಲ್ಲರಿಗೂ ಕೈತುತ್ತು ಹಾಕಿ ಕೊಡೋರು, ಜಸ್ಟ್ ಒಂದು ಸಣ್ಣ ಕೈತುತ್ತು. ಯಾಕಂದರೆ ಆಗಿನ ಮಳೆ ಸ್ನೇಹಿತರೆ ನಾವೆಲ್ಲ ಖಂಡಿತ ನೋಡಿದ್ದೀವಿ, ನೀವು ಭಾಳಷ್ಟು ಜನ ನೋಡಿರೋದಿಲ್ಲ. 6 ತಿಂಗಳು ಮಳೆ ಬರುವಂಥದ್ದಿದ್ದು. ಚಿಕ್ಕಮಂಗ್ಳೂರಾಗಲಿ ಇಷ್ಟೆಲ್ಲ ಆಗಲಿ ಮನೆಗೆ ಹೋಗಿ ಬರೋದು ಆಗ್ತಾ ಇರಲಿಲ್ಲ. ಇವಾಗಿನ ರೀತಿ ರಸ್ತೆ ಇಲ್ಲ. ಇವಾಗಿನ ಏನು ನೀವು ಡೆವಲಪ್ಮೆಂಟ್ ಕಾಣ್ತಾ ಇರ್ತೀರಿ, ನಾವು ಅವಾಗೆಲ್ಲ ಕಾಲ್ನಡಿಗೆಯಲ್ಲಿ ಹೋಗಬೇಕಿತ್ತು. 5-6 ಕಿಲೋಮೀಟರು ತಲೆ ಮೇಲೆ ಗೋಣಿ ಚೀಲ ಹಾಕ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗೆಲ್ಲ ರೈನ್ ಜಾಕೆಟು, ಛತ್ರಿ ಅವಾಗೆಲ್ಲ ನಿಲ್ತಾ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಅಂಥ ಶಿಕ್ಷಕರು ಭಾಳ ನೆರವು ಆಗಿರೋದ್ರಿಂದನೇ ಇವತ್ತು ನನ್ನಂಥವ್ರು ಮತ್ತು ಇಲ್ಲಿರೋ ಎಲ್ಲ ಅಂಥವ್ರು ಇವತ್ತು ನಿಮ್ಮ ಮುಂದೆ ಈ ರೀತಿ ನಾವು ಕೂರೋದಕ್ಕೆ ಸಾಧ್ಯ ಆಯಿತು. ಸೊ ಕೊನೆಯದಾಗಿ ನನ್ನ ಒಂದು ಸಣ್ಣ ಒಂದು ಕಥೆನೇ ನನ್ನ ಒಂದು ಜೀವನದಲ್ಲಿ ನಡೆಯಿರುವಂಥದ್ದನ್ನು ಹೇಳ್ತೀನಿ. ನಾನೊಂದು ಸರಿ ಇಂಜಿನಿಯರಿಂಗ್ ಪಾಸ್ ಆದಮೇಲೆ UPSC ಮಾಡಬೇಕು ಅಂತ ನಿರ್ಧಾರ ಪಟ್ಟಿದ್ವಿ. ಸೊ UPSC ಎಕ್ಸಾಮ್ ಅಂತ ಹೇಳಿದ್ರೆ ಈಗ ತಮಗೆಲ್ಲ ಸಿಕ್ಕಿರೋ ರೀತಿ ನಮಗೆ ಯಾವುದೋ ಗೈಡ್ ಇರಲಿಲ್ಲ. ಈ UPSC ಎಕ್ಸಾಮ್ ಬರೆದಿರೋರನ್ನೇ ಕೇಳಬೇಕಿತ್ತು. ಇದೇ ರೀತಿ ಭಾಳಷ್ಟು ಜನ ಸೀನಿಯರ್ಸ್ಗೆ ನಾವು ಕೇಳಿದ್ವಿ ಯಾವ ರೀತಿ ಎಕ್ಸಾಮ್ ಬರೀಬೇಕು, ಹೇಗೆ ಎಲ್ಲ ಇದು ಅಂತ ಹೇಳಿ. ಸೊ ಕೆಲವರು ಡೆಲ್ಲಿಗೆ ಹೋಗಬೇಕು ಅಂದರು, ಕೆಲವರು ಬೆಂಗಳೂರಿಗೆ ಬಂದು ಓದಬೇಕು ಅಂತ ಹೇಳಿದ್ರು. ಸೊ ಹೋದ್ವಿ, 1 ವರ್ಷ ಪ್ರಿಪೇರ್ ಆಯಿತು. ಮೊದಲನೇ ವರ್ಷ ನಾನು ಎಕ್ಸಾಮ್ ಬರೆದಾಗ ಆ ಮೊದಲನೇ ವರ್ಷದ ಪ್ರಿಲಿಮಿನರಿ ಕಟ್ ಆಫ್ ಇದ್ದಿದ್ದು 190 ಚಿಲ್ಲೆ. ನನಗೆ ಬಂದಿದ್ದು 188 ಮಾರ್ಕ್ಸ್. 2 ಮಾರ್ಕ್ಸಿಂದ ನಾನು ಆ್ಯಕ್ಚುಲಿ ಕಳ್ಕೊಂಡೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ನಾನು ಪಾಸ್ ಆಗೋಕ್ಕಾಗಲಿಲ್ಲ. ಮತ್ತೆ 1 ವರ್ಷ ಮತ್ತೊಮ್ಮೆ ಓದಬೇಕಾಯ್ತು. ಬಿಕಾಸ್ ಈ ಎಕ್ಸಾಮ್ ನಡೆಯೋದು ವರ್ಷಕ್ಕೆ ಒಂದೇ ಸರಿ. ನಿಮ್ಮ ಪೂರ್ತಿ ಎಕ್ಸಾಮು 1 ವರ್ಷ ನಡೀತದೆ. ನಿಮಗೆ ಅಕಸ್ಮಾತ್ ಪಾಸ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ವರ್ಷ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. 2ನೇ ವರ್ಷ ಅದು 2013ರಲ್ಲಿ ನಮ್ಮದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲೇ ಕಟ್ ಆಫ್ 241 ಮಾರ್ಕ್ಸ್ ಇತ್ತು, 241. ನಾವು ಭಾಳ ಚೆನ್ನಾಗಿ ಬರೆದಿದ್ವಿ, ನಾನು ನನ್ನ ಸ್ನೇಹಿತರೆಲ್ಲ. ನನಗೆ ಮತ್ತೆ ಮಾರ್ಕ್ಸ್ ಬಂದಿದ್ದು 239. ಸೊ ಮತ್ತೆ 2 ಮಾರ್ಕ್ಸಿಂದ ನಾನು ಕಟ್ ಆಫ್ನ ಮಾಡೋದಕ್ಕಾಗಲಿಲ್ಲ. ಸೊ ಇಂಥ ಸಮಯದಲ್ಲಿ ಸ್ನೇಹಿತರೆ ಹೇಗೇನು 2 ವರ್ಷ ಆಯಿತು, ಇಂಜಿನಿಯರಿಂಗ್ ಆಯಿತು. ನನ್ನ ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದರು, ಚೆನ್ನಾಗಿ ಎಲ್ಲ ಸ್ಯಾಲ್ರಿ ಎಲ್ಲ ಬರ್ತಾಯಿತ್ತು. ಆದ್ರೂ ಕೂಡ ಮನೇಲಿ ಹೇಳಿದ್ರು ನಮ್ಮ ತಂದೆ ಮತ್ತು ತಾಯಿ, ಇನ್ನೊಂದು ಪ್ರಯತ್ನ ಬೇಕಾದ್ರೆ ಮಾಡು, ತೊಂದರೆ ಇಲ್ಲ, ನೀನೇನು ನಮ್ಮನ್ನು ಸಾಕಬೇಕಾದಂಥ ಅವಶ್ಯಕತೆ ಇಲ್ಲ, ಸೊ ಪ್ರಯತ್ನ ಪಡಿ ಇದು ಅಂತ. ಸೊ ಮತ್ತೊಮ್ಮೆ 3rd ಟೈಮ್ ಇಸ್ ದ ಲಕ್ಕಿ ಚಾಮ್ ಅಂತ ಹೇಳ್ಕೊಂಡು 3rd ಟೈಮ್ ಮತ್ತೆ ಬರದೆ. 3ನೇ ಸರಿನೂ ಯಾವ ರೀತಿ ಇತ್ತು ಗೊತ್ತಿಲ್ಲ, ಪೇಪರ್ ಭಾಳಷ್ಟು ಕಷ್ಟ ಇತ್ತು. ಅಂದರೆ ಕೆಲವೊಂದು ತಲೆಬುಡ ಅರ್ಥ ಆಗೋಲ್ಲ ಅಂತ ಏನು ಹೇಳ್ತಾರಲ್ಲ, ಆ ರೀತಿ ಕಷ್ಟ ಇರುವಂಥದ್ದು. ಸೊ ಕಟ್ ಆಫ್ 206 ಇತ್ತು, ನನಗೆ 204 ಮಾರ್ಕ್ಸ್ ಬಂತು. ಸೊ 3 ವರ್ಷದಲ್ಲಿ 3 ಸರಿನೂ ಕೂಡ 2 ಮಾರ್ಕ್ಸಿಂದ ನನಗೆ ಮೊದಲನೇ ಹಂತ ತಲುಪೋದಕ್ಕಾಗಲಿಲ್ಲ. ಸೊ ಸ್ನೇಹಿತರೆ, ಇವಾಗ ತಾನೇ ಇಲ್ಲಿ ಹೇಳ್ತಾ ಇದ್ರು, ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಫಾರ್ ಸಕ್ಸಸ್, ದೇರ್ ಈಸ್ ನೋ ಅದರ್ ಶಾರ್ಟ್ಕಟ್ ಅಂತ ಹೇಳಿ. 4ನೇ ವರ್ಷ ಮತ್ತೊಮ್ಮೆ ಟ್ರೈ ಮಾಡಿದ್ವಿ. 4ನೇ ವರ್ಷ ಪ್ರಿಲಿಮಿನರಿ ಕೂಡ ಆಯಿತು, ಮೇನ್ಸ್ ಕೂಡ ಆಯಿತು, ಇಂಟರ್ವ್ಯೂ ಕೂಡ ಆಯಿತು. ಇಡೀ ದೇಶಕ್ಕೆ 48ನೇ ರ್ಯಾಂಕ್ ಬಂದೆ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದೆ. ಹಾಗೂ ಇವತ್ತು 8 ವರ್ಷಗಳ ನಂತರ ತಮ್ಮ ಮುಂದೆ ಇವತ್ತು ನಿಂತ್ಕೊಂಡು ನನ್ನ ಒಂದು ಸಣ್ಣ ಕಥೆನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ಹೇಳೋದಿಷ್ಟೇ, ಪ್ರಯತ್ನ ಅಂದರೆ ಪಡ್ತಾನೆ ಇರಬೇಕಾಗುತ್ತೆ. ನಿಮಗೆ 4 ಅಟೆಂಪ್ಟ್ ಅಲ್ಲ 5 ಅಟೆಂಪ್ಟ್, ಬರೀ ಇದು UPSC ಅಂತಲೇ ಅಲ್ಲ. ಕೆಲವರು ಪೇಂಟರ್ಸ್ ಆಗಬೇಕು ಅಂತಿರ್ತೀರಿ, ಕೆಲವರು ಬಿಲ್ಡರ್ಸ್ ಆಗಬೇಕು ಅಂತಿದ್ದೀರಿ, ಆರ್ಕಿಟೆಕ್ಟ್ಸ್ ಆಗ್ತೀರಿ. ನೀವು ಯಾವುದೇ ಒಂದು ನಿಮ್ಮ ಫೀಲ್ಡನ್ನು ಚೂಸ್ ಮಾಡ್ತೀರಿ, ನಿಮ್ಮಲ್ಲಿ ಏನು ಆ ಧ್ಯೇಯ ಅನ್ನೋದಿದೆ, ಆ ಗುರಿ ಅನ್ನೋದಿದೆ, ಆ ಗುರಿ ತಲುಪೋವರೆಗೂ ದಯವಿಟ್ಟು ಬಿಡಬೇಡಿ. ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಇರ್ತಾರೆ, ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು ಇರ್ತಾರೆ, ನಿಮ್ಮ ಜೊತೆ ನಿಮ್ಮ ಎಲ್ಲ ಕುಟುಂಬದವರು ಇರ್ತಾರೆ. ಯಾವತ್ತಿಗೂ
ಹಾರ್ ನೈ ಮಾನ್ನ ಚೈ ಅಂತ ಏನು ಹೇಳ್ತಾರಲ್ಲ, ಹಾಗೆಯೇ ಯಾವತ್ತೂ ಕೂಡ ನಿಮ್ಮ ಗುರಿನ ತಲುಪೋದಕ್ಕೂ ಒಂದು ಧ್ಯೇಯ ಏನಿರುತ್ತೆ, ಅದರಿಂದ ಹಿಂಜರಿಬೇಡಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋಂಥ ಈ ಕಾರ್ಯಕ್ರಮದ ಆಯೋಜಕರಿಗೂ ಮತ್ತು ಎಲ್ಲ ನನ್ನ ಮಿತ್ರರಿಗೂ, ಇಲ್ಲಿ ನಿಂತಿರುವ ಸದ್ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಾನು ವಂದನೆಗಳನ್ನೇ ಅರ್ಪಿಸ್ತಾ, ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದರಿಂದ ನಾನು ಅಲ್ಲಿ ಹೋಗಬೇಕಾಗುತ್ತೆ. ಸೊ ವಿತ್ ಯುವರ್ ಪರ್ಮಿಷನ್, ಸೊ ಐ ವಿಲ್ ಟೇಕ್ ಲೀವ್. ಆಲ್ ದ ಬೆಸ್ಟ್, ವೆರಿ ಗುಡ್ ಲಕ್ ಟು ಆಲ್ ಆಫ್ ಯು.